ಪ್ರತಿಭಟನೆ ಮಾಡಿದರೆ ಏನು ವಿಚಾರ ಸರ್, ಏನು ವಿಷಯ? ಏನು ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡ್ತಾ ಇದೆ. ಇಡೀ ಭಾರತದ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಒಬ್ಬ CM ಅನ್ನು ಅರೆಸ್ಟ್ ಮಾಡುವ ಮುಖಾಂತರ, ಯಾರು ಪ್ರೆಸೆಂಟ್ CM ಇದ್ರು ಮೊದಲನೇ ಬಾರಿಗೆ ಅರೆಸ್ಟ್ ಮಾಡೋದು. ED, IT, CBIನ ಉಪಯೋಗಿಸ್ಕೊಂಡು ಆಪೋಸಿಷನ್ ಪಾರ್ಟಿ ಲೀಡರ್ಗಳನ್ನು ಕುಗ್ಗುವಂಥ ಕೆಲಸವನ್ನು ಮಾಡೋದು ಮೋದಿಯವರು ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಸಂದರ್ಭದಲ್ಲಿ ತಾವು 400ಕ್ಕೂ ಹೆಚ್ಚು ಗೆಲ್ಲುತ್ತೇವೆ ಅನ್ನೊಬ್ಬ ಧೈರ್ಯ ಇದ್ದರೆ ಆಪೋಸಿಷನ್ ಪಾರ್ಟಿಗಳನ್ನು ED, CBI ಮತ್ತು IT ಮುಖಾಂತರ, ED ಮುಖಾಂತರ ಏನಕ್ಕೆ ನೀವು ಈ ಥರ ಅರೆಸ್ಟ್ ಮಾಡಬೇಕು? ಇವತ್ತು ಎಲೆಕ್ಷನ್ ಬಾಂಡಲ್ಲಿ ಅತಿ ಹೆಚ್ಚು ಹಣ ಪಡೆದಿರೋದು BJP, ಆದರೆ ಕಾಂಗ್ರೆಸ್ನ ಅಕೌಂಟನ್ನು ಸೀಸ್ ಮಾಡಿದ್ದೀರಾ. ED, ITಯನ್ನು ಇಟ್ಕೊಂಡು ಇನ್ನೂ ಎಷ್ಟು ನಾಯಕರುಗಳನ್ನು ನೀವು ಈ ಥರ ಮಾಡ್ತಾ ಇದ್ದೀರಾ? ನೀವು ಸಂಜಯ್ ರಾವತ್ ಮೇಲೆ ಮಾಡಿದ್ರಿ, DK ಶಿವಕುಮಾರ್ ಸಾಹೇಬ್ರ ಮೇಲೆ ಮಾಡಿದ್ರಿ, ET, ID ಕೇಸ್ ಹಾಕಿ ಜೈಲ್ಗೆ ಹಾಕಿದ್ರಿ. ಆದರೆ ಇವತ್ತು ಅದು ಕೋರ್ಟಲ್ಲಿ ವಜಾ ಆಗಿದೆ. ಅಂದರೆ ಆ ನೋವನ್ನು ಎಲ್ಲ ಆಪೋಸಿಷನ್ ಪಾರ್ಟಿ ಲೀಡರ್ಗಳು ಕೂಡ ಅನುಭವಿಸ್ತಾ ಇದ್ದಾರೆ. BRS ಪಕ್ಷದ MP ಆದಂಥ ಕವಿತಾ ಅವ್ರ ಮೇಲೂ ಕೂಡ ED ಕೇಸ್ ಹಾಕಿದ್ದೀರಿ, ಅರೆಸ್ಟ್ ಮಾಡಿಸಿದ್ದೀರಿ. ಈ ರೀತಿ ಕೆಲಸ ಮಾಡೋದ್ರಿಂದ ದೇಶದಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ತೀರಿ ಅಂತ ಅಂದರೆ ಅದು ನಿಮ್ಮ ತಪ್ಪು ಸಂದೇಶ. ದೇಶದ ಜನ ಆಲ್ರೆಡಿ ತಮ್ಮ ತೀರ್ಮಾನವನ್ನು ಮಾಡಿದ್ದಾರೆ, ತಮಗೆ ಭಯ ಹೆಚ್ಚಾಗಿದೆ. ಆದ್ರಿಂದ ಎಲ್ಲ ಆಪೋಸಿಷನ್ ಪಾರ್ಟಿ ಲೀಡರ್ಗಳನ್ನು ಸೆಳೆಯುವಂಥ ಕೆಲಸ ಮಾಡೋದು, ED, ITಯನ್ನು ಉಪಯೋಗಿಸೋದು, CBIನ ಉಪಯೋಗಿಸೋದು ಮಾಡ್ತಾ ಇದ್ದೀರಾ. ತಮ್ಮ ಈ ಒಂದು ಕೆಲಸವನ್ನು, 420 ಕೆಲಸವನ್ನು ಈ ಭಾರತ ದೇಶದ ಜನರು ಒಪ್ಪೋದಿಲ್ಲ. ಈ ರೀತಿಯ ಅನೇಕ ನಾಯಕರುಗಳನ್ನು ಬಂಧಿಸೋದು, ತೊಂದರೆ ಕೊಡೋದು ಮಾಡ್ತಾ ಹೋದರೆ ಮುಂದಿನ ದಿವಸ ತಮಗೂ ಇದೇ ಗತಿ ಬಂದೇ ಬರುತ್ತೆ. ಜನ ಈ ಬಾರಿ ಈ 2024ರ ಲೋಕಸಭೆಯಲ್ಲಿ ನಮ್ಮ ಇಂಡಿಯಾ ಒಕ್ಕೂಟವನ್ನು ಬೆಂಬಲಿಸುತ್ತೆ. ಇಂಡಿಯಾ ಒಕ್ಕೂಟದ MPಗಳು ಅತಿ ಹೆಚ್ಚಾಗಿ ಗೆದ್ದು ತಮಗೆ ತಕ್ಕ ಪಾಠವಂತ ಕಲಿಸುವಂಥ ಕೆಲಸವನ್ನು ಮಾಡುತ್ತೆ. ತಾವು ಈ ರೀತಿ ಮಾಡೋದ್ರಿಂದ ಅತಿ ಹೆಚ್ಚು ಸೀಟ್ ಗೆಲ್ತೀವಿ ಅಂದರೆ ತಮಗೆ ತಪ್ಪು ಸಂದೇಶ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.